ಬಿಗ್ ಮಾರ್ನಿಂಗ್ಗೆ ಮತ್ತೆ ಸ್ವಾಗತ. ವಾಲ್ಮೀಕಿ ನಿಗಮದಲ್ಲಿ ಆಗಿರುವ ಕೋಟಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಈಗ ಇಡಿ ಎಂಟ್ರಿ ಕೊಟ್ಟಿದ್ದು ಸರಿಸುಮಾರು 18 ಕಡೆಗಳಲ್ಲಿ ಏಕಕಾಲದಲ್ಲಿ ದಾಳಿಯಾಗಿದೆ. ಬಳ್ಳಾರಿಯಲ್ಲಿರುವ ಬಿ ನಾಗೇಂದ್ರ ಅವರ ನಿವಾಸ, ಬಳ್ಳಾರಿ ನಗರದ ನೆಹರು ಕಾಲೋನಿಯ ನಿವಾಸದ ಮೇಲೂ ಕೂಡ ದಾಳಿಯಾಗಿದೆ. 2 ತಂಡಗಳಾಗಿ ಒಟ್ಟು 10 ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಿದ್ದಾರಂತೆ. ಬೆಳಿಗ್ಗೆ 5 ಗಂಟೆಗೆ ಬಳ್ಳಾರಿಗೆ ಅಧಿಕಾರಿಗಳ ಆಗಮನವಾಗಿದೆ. ಬಳ್ಳಾರಿಯಲ್ಲಿರುವ ನಾಗೇಂದ್ರ ಮನೆ ಮೇಲೆ ಇಡಿ ದಾಳಿ. ಬೆಂಗಳೂರಲ್ಲೂ ಕೂಡ ಅವರು ಒಂದು ಫ್ಲಾಟ್ ಅನ್ನು ಹೊಂದಿದ್ದಾರೆ, ಅಲ್ಲೂ ಕೂಡ ದಾಳಿಯಾಗಿತ್ತು. ಬಟ್ ಅದೇ ಫ್ಲಾಟ್ ಅಲ್ಲಿ ಬಿ ನಾಗೇಂದ್ರ ಅವರು ಇದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ದಿನೇ ದಿನೇ ಬಿಗಿ ಆಗ್ತಾ ಇದೆ ಈ ಪ್ರಕರಣ. ಒಂದು ಕಡೆ SIT ತನಿಖೆ ನಡೆಸ್ತಾ ಇದ್ರೆ, ನಿನ್ನೆ ನಿರಂತರವಾಗಿ ವಿಚಾರಣೆ ಫೇಸ್ ಮಾಡಿ ಬಂದಿದ್ರು ಬಿ ನಾಗೇಂದ್ರ ಅವರು. ಬಟ್ ಟೆನ್ಷನ್ ಇರ್ಲಿಲ್ಲ. ಬಟ್ ಇವತ್ತಿನ ಮಟ್ಟಿಗೆ ಅವ್ರಿಗೆ ಟೆನ್ಷನ್ ಕಾಡ್ತಾ ಇರಬಹುದು ಅಂತ ಅನ್ಸುತ್ತೆ ಈ ಬೆಳವಣಿಗೆ ನೋಡಿದ್ರೆ. ಒಂದ್ ಕಡೆ ಶಾಸಕ ದದ್ದಲ್ ನಿಗಮದ ಅಧ್ಯಕ್ಷರಾಗಿದ್ದಾರೆ, ಅವರ ನಿವಾಸದ ಮೇಲೂ ಕೂಡ ದಾಳಿಯಾಗಿದೆ. ಮತ್ತೊಂದು ಕಡೆ ಬಿ ನಾಗೇಂದ್ರ, 2 ಕಡೆ ನಿವಾಸ ದಾಳಿಯಾಗಿರೋದು ಈಗ ನಾವು ಗಮನಿಸ್ತಾ ಇರುವಂತಹ ದೃಶ್ಯ. ಇದು ಬಳ್ಳಾರಿಯಲ್ಲಿರುವ ಬಿ ನಾಗೇಂದ್ರ ಅವರ ನಿವಾಸ. 2 ತಂಡಗಳಾಗಿ ಅಧಿಕಾರಿಗಳ ಆಗಮನವಾಗಿದೆ. ಪ್ರತಿಯೊಂದನ್ನ ಕೂಡ ಪರಿಶೀಲನೆ ಮಾಡುತ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಸ್ಪಾಟ್ ಅಲ್ಲೇ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಳ್ಳಾರಿಯಿಂದ ಏನಾಗ್ತಾ ಇದೆ ಸ್ಪಾಟ್ ಅಲ್ಲಿ ಮಾಹಿತಿ ಕೊಡೋದಾದ್ರೆ? ಅಲ್ಲಿಯ ದೃಶ್ಯಾವಳಿ ನನಗೆ ತೋರಿಸಿ ಫಸ್ಟ್. ಖಂಡಿತ ವೈಡ್ ಕ್ಯಾಮೆರಾ ತಗೊಳ್ಳಿ. ವಾಲ್ಮೀಕಿ ರೇಣುಕಾರಾಧ್ಯ ಒನ್ ಮಿನಿಟ್ ರೇಣುಕಾರಾಧ್ಯ, ಅಲ್ಲಿಂದ ವೈಡ್ ಅಲ್ಲಿ ಕಂಪ್ಲೀಟ್ ಆಗಿ ನನಗೆ ಅಲ್ಲಿಯ ಒಂದು ವಾಕ್ತೃ ತರ ತೋರಿಸಿ ನನಗೆ ಹೆಂಗಿದೆ ವಾತಾವರಣ. ಎಸ್ ಜಯಪ್ರಕಾಶ್ ಶೆಟ್ಟಿ, ಈ ದೃಶ್ಯದಲ್ಲಿ ನೀವು ನೋಡಬಹುದು, ಇದು ನಾಗೇಂದ್ರ ಅವರ ನಿವಾಸ. ಅಂದ್ರೆ ಬಳ್ಳಾರಿಯ ಸಂಪರ್ಕ ಮಾಡೋದಾಗಿರ್ಬೋದು, ಬಳ್ಳಾರಿ ವಿಚಾರಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಚರ್ಚೆ ಮಾಡೋದು ಇಲ್ಲಿ ಈ ಮನೆಯಲ್ಲೇ ಮಾಡ್ತಾರೆ. ಹೀಗಾಗಿ ಇದು ಬಹಳ ಪ್ರಮುಖವಾಗಿದೆ. ಇಡಿ ಅಧಿಕಾರಿಗಳು ಇವತ್ತು ಬೆಳಗ್ಗೆ 5 ಗಂಟೆಗೆ ಈ ಒಂದು ಮನೆಗೆ ಬಂದಿರತಕ್ಕಂಥದ್ದು. ಸುಮಾರು 10 ಅಧಿಕಾರಿಗಳ ತಂಡ 2 ಭಾಗಗಳನ್ನ ಮಾಡಿಕೊಂಡು ಬೇರೆ ಬೇರೆ ಕಡೆ ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಕೇವಲ ಈ ನಾಗೇಂದ್ರ ಅವರ ಮನೆ ಮಾತ್ರವಲ್ಲ, ಅವರ ಆಪ್ತರ ಮನೆಯ ಮೇಲೂ ಕೂಡ ದಾಳಿ ಆಗಿರುವ ಬಗ್ಗೆ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲಿ ಆಪ್ತರು ಅಂದ್ರೆ ಯಾರು ಅಂದ್ರೆ ನಾಗೇಂದ್ರ ಅವರು, ಅಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಯಾರ ಅಕೌಂಟ್ಗೆ ಹಣ ಹೋಗಿತ್ತು ಅವರನ್ನು ಕೂಡ ಈಗ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಈ ಹಿಂದೆ SIT ಅವ್ರನ್ನೆಲ್ಲರನ್ನು ಕೂಡ ಕರೆದು ವಿಚಾರಣೆಯನ್ನ ಮಾಡಿ ಹಣವನ್ನ ವಾಪಸ್ ಹಾಕುವಂತೆ ಸೂಚನೆಯನ್ನ ಕೊಟ್ಟಿತ್ತು. ಆ ಬಳಿಕ ಈಗ ಇಡಿ ಅಧಿಕಾರಿಗಳು ಕೂಡ ಅವರನ್ನ ವಿಚಾರಣೆ ಮಾಡ್ತಿದ್ದಾರೆ. ಕೇವಲ ಆಪ್ತರು ಮಾತ್ರವಲ್ಲ, ಅವರ ಸಂಬಂಧಿಗಳನ್ನು ಕೂಡ ಇಡಿ ಅಧಿಕಾರಿಗಳು ತನಿಖೆಗೆ ಒಳಪಡಿಸತಕ್ಕಂತ ಸಾಧ್ಯತೆ ಇರತಕ್ಕಂಥದ್ದು. ಒಂದು ಹಂತಕ್ಕೆ ಇದನ್ನ ನೋಡೋದಾದ್ರೆ ಇದು ಎಕ್ಸ್ಪೆಕ್ಟೆಡ್ ಅಂತ ಅನ್ಸುತ್ತೆ. ಯಾಕಂದ್ರೆ ನಾಗೇಂದ್ರ ಅವರು ಈ ಹಿಂದೆ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ CID ತನಿಖೆಯನ್ನ ಎದುರಿಸಿದ್ದಾರೆ, ಇಡಿ ತನಿಖೆಯನ್ನು ಕೂಡ ಎದುರಿಸಿದ್ದಾರೆ. ಹೀಗಾಗಿ ಅವರಿಗೆ ಇದೆಲ್ಲ ಎಕ್ಸ್ಪೆಕ್ಟೆಡ್. ಇದು ತಡವಾಗಿ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ದಾಖಲೆಗಳು ಸಿಗದೆ ಇರತಕ್ಕಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈಗ ತೀವ್ರವಾಗಿ ವಿಚಾರಣೆ ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂದೆ ಯಾವೆಲ್ಲ ದಾಖಲೆಗಳು ಸಿಗ್ತವೆ ಅದರ ಮೇಲೆ ಈ ಒಂದು ಪ್ರಕರಣದ ಗಂಭೀರತೆ ಗೊತ್ತಾಗುತ್ತೆ. ಜಯಪ್ರಕಾಶ್ ಶೆಟ್ಟಿ, ಓಕೆ, ಯಾರೆಲ್ಲ ಇದ್ದಾರೆ ಅಲ್ಲಿ ಈಗ ಮನೆಯಲ್ಲಿ, ಎಷ್ಟೆಲ್ಲ ವೆಹಿಕಲ್ಗಳು ಬಂದಿದೆ ಹೇಳ್ಬೋದು, ಅದರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಎಸ್ ಜಯಪ್ರಕಾಶ್ ಶೆಟ್ಟಿ, ಈಗ ಈ ಮನೆಯಲ್ಲಿ ನಾಗೇಂದ್ರ ಅವರ ಸಂಬಂಧಿಗಳು ಯಾರು ಇರೋದಿಲ್ಲ. ಇದು ಕೇವಲ ಕಚೇರಿ ರೀತಿ ಒಂದು ಮನೆಯನ್ನ ಮಾಡ್ಕೊಂಡಿದ್ದಾರೆ. ಅವರ ಸಂಬಂಧಿಗಳು ಬೇರೆ ಬೇರೆ ಮನೆಯಲ್ಲಿದ್ದಾರೆ. ಈ ಮನೆಯಲ್ಲಿ ಕೇವಲ ಅಧಿಕಾರಿಗಳಿದ್ದಾರೆ, ಜೊತೆಗೆ ಕೆಲಸ ಮಾಡ್ತಕ್ಕಂಥ 3 ಜನ ನೌಕರರು ಈ ಮನೆಯಲ್ಲಿ ಇರ್ತಕ್ಕಂಥದ್ದು. ಅವರಿಂದ ಈಗ ಮಾಹಿತಿಯನ್ನ ಪಡೆದಿದ್ದಾರೆ, ಜೊತೆಗೆ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ವಾಹನಗಳು ಕೂಡ ಯಾವುವು ಇಲ್ಲ, ಯಾಕಂದ್ರೆ ವಾಹನಗಳನ್ನ ಬೇರೆಡೆ ಬಿಟ್ಟು ಬಂದು ಅಧಿಕಾರಿಗಳು ಗೌಪ್ಯವಾಗಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರು. ಆ ಮಾಹಿತಿ ನಮ್ಗೆ ತಿಳಿದ ತಕ್ಷಣ ನಾವು ಕೂಡ ಇಲ್ಲಿಗೆ ಬಂದಿದ್ವಿ. ಈ ದೃಶ್ಯದಲ್ಲಿ ನೋಡಬಹುದು, ಸಂಪೂರ್ಣವಾಗಿ ಡೋರ್ ಅನ್ನ ಲಾಕ್ ಮಾಡ್ಕೊಂಡಿದ್ದಾರೆ ಒಳಗಡೆಯಿಂದ. ದೃಶ್ಯದಲ್ಲಿ ನೋಡಬಹುದು, ಸಂಪೂರ್ಣವಾಗಿ ಡೋರ್ ಅನ್ನ ಲಾಕ್ ಮಾಡ್ಕೊಂಡಿದ್ದಾರೆ ಒಳಗಡೆಯಿಂದ. ಒಳಗಡೆ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. 3 ಜನ ನೌಕರರು ಈ ಮನೆಯಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಂದ ಕೂಡ ಮಾಹಿತಿಯನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಅವರಿಂದ ಏನೆಲ್ಲ ಘಟನೆಗಳು ನಡೆದು ಅನ್ನೋದ್ರ ಕೂಡ ಮಾಹಿತಿಯನ್ನ ಪಡಿತಾ ಇರ್ತಕ್ಕಂಥದ್ದು. ಜಯಪ್ರಕಾಶ್ ಶೆಟ್ಟಿ, ಎಸ್, ದಯವಿಟ್ಟು ಮತ್ತೊಮ್ಮೆ ಆ ದೃಶ್ಯಾವಳಿಗಳನ್ನ ತೋರಿಸುವ ಪ್ರಯತ್ನ ಮಾಡಿ ನಮಗೆ, ನೆಟ್ವರ್ಕ್ ಹೋಗದ ರೀತಿಯಲ್ಲಿ. ರೇಣುಕಾರಾಧ್ಯ, ಮತ್ತೊಮ್ಮೆ ಆ ಜಾಗ ತೋರಿಸಿ ಮತ್ತೊಮ್ಮೆ. ಎಸ್ ಜಯಪ್ರಕಾಶ್ ಶೆಟ್ಟಿ ತೋರಿಸಿ. ಎಸ್ ಜಯಪ್ರಕಾಶ್ ಶೆಟ್ಟಿ ತೋರಿಸ್ತೀನಿ. ಎಸ್
ಈ ದೃಶ್ಯದಲ್ಲಿ ನೋಡ್ಬೋದು ಜಯಪ್ರಕಾಶ್ ಶೆಟ್ಟಿ, ಇದೇ ನಾಗೇಂದ್ರ ಅವರ ನಿವಾಸ, ಅಂದ್ರೆ ನೆಹರು ಕಾಲೋನಿಯಲ್ಲಿ ಇರ್ತಕ್ಕಂಥ ನಿವಾಸ. ನಾಗೇಂದ್ರ ಅವರು ಬಳ್ಳಾರಿಯಲ್ಲಿ 2 ಕಡೆ ನಿವಾಸಗಳನ್ನ ಹೊಂದಿದ್ದಾರೆ. ಇನ್ನೊಂದು ಹರಿಪ್ರಿಯ ಲೇಔಟ್ ನಲ್ಲೂ ಕೂಡ ನಾಗೇಂದ್ರ ಅವರ ನಿವಾಸವಿದೆ. ಆ ನಿವಾಸದ ಮೇಲೆ ದಾಳಿ ಆಗಿಲ್ಲ. ಈ ಮನೆ ಅಂದ್ರೆ ನಾಗೇಂದ್ರ ಅವರ ಏನೇ ರಾಜಕೀಯ ವಿಚಾರಗಳಿರಲಿ ಈ ಮನೆಯಲ್ಲಿ ಚರ್ಚೆ ಆಗುತ್ತೆ. ಜೊತೆಗೆ ನಾಗೇಂದ್ರ ಅವರು ಏನೇ ಸಭೆಗಳನ್ನ ಮಾಡೋದಾದ್ರೂ ಕೂಡ ಇದೇ ಮನೆಯಲ್ಲಿ ಮಾಡ್ತಾರೆ. ಹೀಗಾಗಿ ಈ ಮನೆಯಲ್ಲಿ ಸಾಕಷ್ಟು ದಾಖಲೆಗಳಿರ್ತವೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ಈ ಪ್ರಕರಣಕ್ಕೂ ಕೂಡ ಸಂಬಂಧಪಟ್ಟಂತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರಕ್ಕೂ ಸಂಬಂಧಪಟ್ಟಂತ ದಾಖಲೆಗಳಾಗಿರ್ಬೋದು, ಅವರು ಹಿಂದೆ ಯಾವೆಲ್ಲ ವಹಿವಾಟುಗಳನ್ನ ಮಾಡಿದ್ದಾರೆ, ಹವಾಲಾ ದಂಧೆಗೆ ಸಂಬಂಧಪಟ್ಟ ದಾಖಲೆಗಳೇನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಅನುಮಾನ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಬಳ್ಳಾರಿಯ ಕೆಲವು ನಾಯಕರುಗಳ ಮಟ್ಟಿಗೆ ಇಡೀ ದಾಳಿ ಅನ್ನುವುದು ಅವರಿಗೆ ಸಹಜವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಬಳ್ಳಾರಿಯಲ್ಲಿ ವರ್ಷದಲ್ಲಿ 1 ರಿಂದ 2 ದಾಳಿಗಳು ಆಗ್ತಾನೆ ಇರುತ್ತೆ. ಹೀಗಾಗಿ ಇದು ನಾಗೇಂದ್ರ ಅವ್ರಿಗೂ ಕೂಡ ಎಕ್ಸ್ಪೆಕ್ಟೆಡ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ತಡವಾಗಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂದ್ರೆ ಈ ಹಿಂದೆ ಕೂಡ ಇಡಿ ಅಧಿಕಾರಿಗಳು ಬರ್ತಾರೆ, SIT ಅಧಿಕಾರಿಗಳು ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು. SIT ಅಧಿಕಾರಿಗಳು ನಾಗೇಂದ್ರ ಅವರನ್ನ ಇತ್ತೀಚೆಗೆ ವಿಚಾರಣೆಗೆ ಕರೆದ್ರು ಹೊರತು ಬಳ್ಳಾರಿಗೆ ಬಂದು ಇಲ್ಲಿಯವರೆಗೂ ತನಿಖೆಯನ್ನ ಮಾಡಿದ್ದಿಲ್ಲ. ಆದ್ರೆ ಇಡಿ ಅಧಿಕಾರಿಗಳು ಈಗ ದಾಳಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಕರಣಕ್ಕೆ ಮತ್ತಷ್ಟು ಗಂಭೀರತೆ ಬಂದಿರತಕ್ಕಂಥದ್ದು. ಜಯಪ್ರಕಾಶ್ ಶೆಟ್ಟಿ, ಇದೇ ಮನೆಯಲ್ಲಿ ಒಳಗೆ ಈಗ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಸಂಪೂರ್ಣವಾಗಿ ಸುಮಾರು ಈ ಮನೆಯಲ್ಲಿ 5 ಜನ ಇದ್ರೆ ಇನ್ನೂ 5 ಜನ ಅಧಿಕಾರಿಗಳು ಬೇರೆ ಕಡೆಗೆ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಜಯಪ್ರಕಾಶ್ ಶೆಟ್ಟಿ, ಓಕೆ, ಮತ್ತೊಮ್ಮೆ ವೀಕ್ಷಕರೇ, ಇದು ಯಾಕೆ ಇಷ್ಟೊಂದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರವಾಗ್ತಾ ಇದೆ ಅನ್ನೋದನ್ನು ಹೇಳ್ಬಿಡ್ತೀನಿ. ವಾಲ್ಮೀಕಿ ನಿಗಮದಲ್ಲಿ ಒಂದು 187 ಕೋಟಿ ರೂಪಾಯಿ ಇರುತ್ತೆ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಇರುತ್ತೆ. ಆ 187 ಕೋಟಿ ರೂಪಾಯಿ ಕೂಡ ಬೆಂಗಳೂರಿನ ವಸಂತನಗರ ಬ್ರಾಂಚಲ್ಲಿರುತ್ತೆ. ಅಲ್ಲಿಂದ ಇನ್ನೊಂದು ಅಕೌಂಟ್ ಮಾಡೋಕ್ಕೆ ಹೋಗ್ತಾರೆ. ಅಲ್ಲಿ ಅಧಿಕಾರಿ ಒಪ್ಕೊಳ್ಳೋದಿಲ್ಲ, ಬ್ಯಾಂಕ್ ಅಧಿಕಾರಿ, ಯೂನಿಯನ್ ಬ್ಯಾಂಕ್ ಅಧಿಕಾರಿ ಒಪ್ಕೊಳ್ಳೋದಿಲ್ಲ. ಹಾಗೆ MG ರೋಡ್ನಲ್ಲಿರುವಂಥವರು ಅಧಿಕಾರಿ, ಆಕೆ ಸುಚಿಸ್ಮಿತಾ, ನಾನೆಲ್ಲ ಮಾಡ್ಕೊಡ್ತೀನಿ ಅಂತೇಳಿ ಅಲ್ಲೊಂದು ಅಕೌಂಟ್ ಮಾಡ್ತಾರೆ. ಅದನ್ನು ಈ ಚಂದ್ರಶೇಖರಯ್ಯ ಅವ್ರ ಹತ್ರ ಮಾಡಿಸ್ತಾರೆ. ಅಲ್ಲಿಂದ ದುಡ್ಡು ಏನು 25 ಕೋಟಿ 50 ಕೋಟಿ ಈ ಥರ ಹೋಗ್ತಾ ಇರುತ್ತೆ. ಆ ಹೋದಂಥ ದುಡ್ಡು ಸಡನ್ ಆಗಿ ಪದ್ಮನಾಭ್ ಮತ್ತು ಇನ್ನೊಬ್ಬರ ಸೈನ್ ಮುಖಾಂತರವಾಗಿ, ಶಿವಕುಮಾರ್ ಅನ್ನೋ ಸೈನ್ ಮುಖಾಂತರ ಬೇರೆಲ್ಲೋ ಹೋಗಿರುತ್ತೆ. ಅದು ತೆಲಂಗಾಣಕ್ಕೆ ಹೋಗಿರುತ್ತೆ ಅಂತ ಸುದ್ದಿ ಬರುತ್ತೆ, ಬೇರೆ ಬೇರೆ ಕಡೆ ಹೋಗಿರುತ್ತೆ ಅಂತ ಸುದ್ದಿ ಬರುತ್ತೆ, ಬಳ್ಳಾರಿ ಕಡೆ ಹೋಗಿರುತ್ತೆ ಅಂತ ಸುದ್ದಿ ಬರುತ್ತೆ. ನೋಡಿದಾಗ ಅದು ಒಂದು 700 ಅಕೌಂಟ್ಗಳಿಗೆ ದುಡ್ಡು ಹೋಗಿರುತ್ತೆ. 10 ಲಕ್ಷ ಅವರಿಂದ ಆ ದುಡ್ಡನ್ನು ಅವರು ವಾಪಸ್ ದುಡ್ಡನ್ನು ಲಿಕ್ವಿಡ್ ಆಗಿ ತಗೊಂಡಿರ್ತಾರೆ. ಇದೇ ವೇಳೆ 83 ಕೋಟಿ ಕೇಂದ್ರದಿಂದ ಕೂಡ ಯಾವುದೋ ಒಂದು ದುಡ್ಡು ಬಂದಿರುತ್ತೆ. ಅದು ಕೂಡ ಮಿಸ್ಯೂಸ್ ಆಯಿತು ಅಂತೇಳಿ ಎಲ್ಲಿಗೋಯ್ತು ಆ ದುಡ್ಡು ಅನ್ನುವಂಥ ವಿಚಾರಗಳು ಬಂದಾಗ ಬೇರೆ ಯಾವುದಕ್ಕೂ ಯೂಸ್ ಮಾಡ್ತಾ ಇದ್ರು. ಅಂದ್ರೆ ತಿಂತಾ ಇದ್ರು ಅಂತಲ್ಲ, ವಾಪಸ್ ದುಡ್ಡು ಬರ್ತಾ ಇದ್ರು. ಆದ್ರೆ ಅಲ್ಲಿ ತನಕ ಅದನ್ನು ನೀವೇನ್ ಮಾಡ್ತಾ ಇದ್ರಿ, ದುಡ್ಡು ಮಿಸ್ಯೂಸ್ ಆಗಿದೆ ದುಡ್ಡು. ಸೊ 2 ತಿಂಗಳಲ್ಲಿ ಬರುತ್ತೆ, 3 ತಿಂಗಳಲ್ಲಿ ಬರುತ್ತೆ, ವಾಪಸ್ ಬರೋ ಪ್ರಶ್ನೆ ಅಲ್ಲ. ಆ ದುಡ್ಡನ್ನು ಹೆಂಗ್ ಮಿಸ್ಯೂಸ್ ಮಾಡಿದ್ರೆ, ಹಾಗಿದ್ರೆ ಬ್ಯಾಂಕಲ್ಲಿರುವಂಥ ದುಡ್ಡನ್ನು ನಾವು ತಗೊಂಡೋಗಿ ನಾವು ಮಾಡ್ಕೊಂಡ್ಬಿಡ್ಬೋದಾ? ಏನ್ ಬೇಕಿದ್ರು 2 ತಿಂಗಳು ಕಳೆದ ನಂತರ ಕೊಡ್ತೀನಿ ಅಂತೇಳಿ. ಸೊ ಈಗ SIT ಆಯ್ತು. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.